ಉದ್ಭವಲಿಂಗೇಶ್ವರ ಸ್ವಾಮೀಜಿಗೆ ನಮಸ್ಕಾರ. ಇವತ್ತು ಏನು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಲ್ಲಿ ಮುತ್ಯಾಲಪೇಟೆ ಕೆ ಬೈಪಲ್ ರಸ್ತೆಯಲ್ಲಿ ಉದ್ಭವಲಿಂಗೇಶ್ವರ ದೇವಸ್ಥಾನದಲ್ಲಿ ಇವತ್ತು 18ನೇ ವರ್ಷ ಇವತ್ತು ಕಲ್ಯಾಣೋತ್ಸವ ನಡೀತಾ ಇದೆ. ನೆನ್ನೆ ಕಲ್ಯಾಣೋತ್ಸವ, ಇವತ್ತು ರಥೋತ್ಸವ ನಡೀತಾ ಇದೆ. ಈ ದಯವಿಟ್ಟು ಏನು ಈಗಾಗಲೇ ನಮ್ಮ ದೇವಸ್ಥಾನದ ಕಮಿಟಿ, ದೇವಸ್ಥಾನದ ಪುರೋಹಿತರು ಒಂದು ಮತ್ತೆ ಭಕ್ತಾದಿಗಳ ಒಂದು ಸಹಕಾರದೊಂದಿಗೆ ಇವತ್ತು ನಿನ್ನೆಯಿಂದ 3 ದಿವಸ ಬಹಳ ವಿಜೃಂಭಣೆಯಿಂದ ಪೂಜೆ ನಡೀತಾ ಇದೆ. ಆ ಉದ್ಭವಲಿಂಗೇಶ್ವರ ಒಂದು ಕೃಪಾ ಕಾಕ್ಷ ತಮ್ಮೆಲ್ಲರ ಮೇಲೆ ಇರಲಿ ಅಂತ ಭಾವಿಸ್ತಾ, ಈಗಾಗಲೇ ನಾವು ದೇವಸ್ಥಾನ ಇಲ್ಲಿ ಬಹಳ ಸತ್ಯ ಇರ್ತಕ್ಕಂಥ ಒಂದು ದೇವಸ್ಥಾನ. ನೆನ್ನೆನೇ ಕೂಡ ಹೇಳಿದ್ವಿ ನಾವು, ಇಲ್ಲಿ ಏನು ಮದುವೆ ಆದರೆ ಫಸ್ಟ್ ಮದುವೆ ಆದ ತಕ್ಷಣ ಫಸ್ಟ್ ಗಂಡು ಮಗು ಹುಡ್ತದೆ. ಎಲ್ಲಿ ನೋಡಿಲ್ಲ, ಎಲ್ಲೆಲ್ಲೋ ದೇಶ ಎಲ್ಲ ಹುಡ್ಕೊಂಡು ಹೋಗ್ತಾರೆ, ಸತ್ಯ ದೇವಸ್ಥಾನಗಳಿಗೆ ಹೋಗ್ತಾರೆ. ಆದರೆ ಇಲ್ಲಿ ಪೂಜೆ ಮಾಡಿ ಇಲ್ಲಿ ಮದುವೆ ಆದರೆ ಅವ್ರು ಗಂಡು ಮಗು ಹುಡ್ತಾರೆ ಅಂತ ನೆನ್ನೆ ಕೂಡ ಹೇಳ್ತೀನಿ, ಇವತ್ತು ಕೂಡ ಅದೇ ಕೂಡ ಹೇಳ್ತಾ ಇದ್ದೀನಿ. ಆ ರೀತಿ ಸತ್ಯ ಇರ್ತಕ್ಕ ಒಂದು ದೇವಸ್ಥಾನ ಇದು ಉದ್ಭವಲಿಂಗೇಶ್ವರ. ಎಲ್ಲ ದೇವಸ್ಥಾನಗಳು ವಿಗ್ರಹಗಳು ಓದ್ತದೆ, ಆದರೆ ನಮ್ಮ ದೇವಸ್ಥಾನದ ಈ ಉದ್ಭವಲಿಂಗೇಶ್ವರ ದೇವಸ್ಥಾನದಲ್ಲಿ ಹುಟ್ಟಿರ್ತಕ್ಕಂಥದ್ದು, ಅಲ್ಲೇ ಹುಟ್ಟಿರ್ತಕ್ಕಂಥ ಜಯಪ್ಪ ಹುಟ್ಟಿರ್ತಕ್ಕಂಥದ್ದು, ಅಲ್ಲೇ ಲಿಂಗ ಹುಟ್ಟಿರ್ತಕ್ಕಂಥದ್ದು, ದೊಡ್ಡದೊಂದು ಚಿಕ್ಕದೊಂದಿದೆ, ಅಲ್ಲೇ ಹುಟ್ಟಿರ್ತಕ್ಕಂಥದ್ದು. ಅದರಿಂದ ಬಹಳ ಸತ್ಯ ಇದೆ. ಏನು ಈಗಾಗಲೇ ನಾವು ದೇವಸ್ಥಾನ ಕಟ್ಟಬೇಕು ಅಂತ ಪ್ರಾರಂಭ ಮಾಡಿದ್ದೀವಿ. ಎಲ್ಲ ದೇವಸ್ಥಾನ ಕಮಿಟಿ, ಎಲ್ಲ ಭಕ್ತಾದಿಗಳು, ಎಲ್ಲ ನಾಯಕರು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ನಿಮ್ದು ಸೇರಿ ನಮಗೆ ಈ ದೇವಸ್ಥಾನಕ್ಕೆ ತನು ಮನು ಧನ ಸಹಕರಿಸಿ ದೇವರ ಒಂದು ಪೂಜೆಗೆ ಪಾತ್ರರಾಗಬೇಕು ಅಂತ ಎಲ್ಲರೂ ಮನವಿ ಮಾಡ್ತಾ, ಈ ಸಹಕಾರ ಮಾಡಬೇಕು ಅಂತ ಎಲ್ಲಾ ಭಕ್ತಾದಿಗಳಿಗೆ ಎಲ್ಲರೂ ಕೂಡ ದಯವಿಟ್ಟು ನಿಮ್ಮ ತನು ಮನು ಧನು ಯಾರ್ಯಾರು ಸಹಕರಿಸ್ತಾರೆ ಅವ್ರಿಗೆಲ್ಲ ಭಗವಂತ ಒಳ್ಳೇದು ಮಾಡ್ತಾನೆ. ಈ ಈಶ್ವರನು ಸದಾ ನಿಮ್ಮ ಏನು ಇವತ್ತಾಗಲೇ ಈಗಾಗಲೇ ಪಾಡ್ಕ ಇದೆಲ್ಲ ಬಳಸ್ತಾ ಇರೋ ಮಹಿಳಾ ಸಂಘದವರು, ಅಲ್ಲಿ ಈಗಾಗಲೇ ನಮ್ಮ ಸುಬ್ರಹ್ಮಣ್ಯ ಅವ್ರ ಪೂಜೆ ಕೊಟ್ಟರು, ಅವ್ರ ಪೂಜೆ ಇದೆ. ನಮ್ಮ ಏನೋ ಉಪ್ಪುಂಟೆ ಮಂಜಣ್ಣ ಅವರು ಕಳಶ ಸ್ಥಾಪನೆ ಮಾಡಿದ್ರು. ತದನಂತರ ತೇರು ಪ್ರಾರಂಭ ಆಗಿದೆ. ಆಲಂಗೂರಿಸಿಕೊಂಡು ಅವರೆಲ್ಲ ಬಂದು ಎಲ್ಲ ನಾಯಕರುಗಳೆಲ್ಲ ಬಂದಿದ್ರು. ಅದರಿಂದ ಏನು ಇವತ್ತು ನಾವು ಇನ್ನೊಂದ್ಸಲ ಮನವಿ ಮಾಡ್ತೀನಿ, ದೇವಸ್ಥಾನ ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗಾಗಲೇ ಕಲ್ಲುಗಳೆಲ್ಲ ಬಂದಿದೆ, ಅಲ್ಲೇ ನೋಡ್ತೀರಿ 4 ಲೋಡ್ ಕಲ್ಲುಗಳು ಬಂದಿದೆ, ಎಲ್ಲ ಕಲ್ಲಲ್ಲಿ ಕಟ್ತಕ್ಕಂಥದ್ದು. ಈಗಾಗಲೇ 2 ಕೋಟಿಯಿಂದ 2.5 ಕೋಟಿ ಆಗ್ತದೆ. ದಯವಿಟ್ಟು ಎಲ್ಲರೂ ಕೂಡ ಸಹಕಾರ ಮಾಡಿ, ತನ್ನೋ ಮನೋ ಸಹಾಯ ಮಾಡಿ ನೀವು ದೇವರ ಒಂದು ಇದಕ್ಕೆ ಪಾತ್ರರಾಗಬೇಕು ಅಂತ ಮನವಿ ಮಾಡ್ತಾ 2 ಮಾತನಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೀನಿ. ಒಂದು ಬೆಳ್ಳಿಯನ್ನು ಪ್ರಭಾವಳಿಯನ್ನು ಮಾಡಿರ್ತಕ್ಕಂಥವ್ರು ತಂದೆ ಮಗ ನಿಮ್ಮ ಹೆಸರಪ್ಪ ವಿನಯ್, ತಂದೆ ಮಗ ಅವರು ನಮ್ಮ ದೇವಸ್ಥಾನಗಳೆಲ್ಲ ಮಾಡಿರ್ತಕ್ಕಂಥವ್ರು. ದೇವ್ರನ್ನ ಹಂಗೆ ಸೃಷ್ಟಿ ಮಾಡ್ತಕ್ಕಂಥ ಒಂದು ಶಕ್ತಿ ಇರ್ತಕ್ಕಂಥ ಮಂಜಣ್ಣ ಅವರು. ಅದರಿಂದ ಅವರು ಬಂದು ಕಳಿಸ ಸ್ಥಾಪನೆ ಮಾಡಿದ್ದು. ಅದಾದ್ಮೇಲೆ ಪ್ರಾರಂಭ ಮಾಡಿ ಪೂಜೆ ನಮ್ಮ ಎಲ್ಲ ಸುಬ್ರಹ್ಮಣ್ಯ ಅವರು ಅವರ ತೇರು ಅಲಂಕಾರ ಮಾಡಿರ್ತಕ್ಕಂಥವ್ರು. ಅವ್ರ ಮುಖಾಂತರ ಪೂಜೆ ಮಾಡಿ ಎಲ್ಲ ಭಕ್ತಾದರು ಪೂಜೆ ಕೊಟ್ಟು ಎಲ್ಲ ಬಹಳ ಅದ್ದೂರಿಯಿಂದ ಇವತ್ತು ಆ ಪೂಜೆ ನಡೆದಿದೆ. ಈ ಪೂಜೆಗೆ ಸಹಕರಿಸತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ, ನಮ್ಮ ಪುರೋಹಿತರಿಗೆ, ನಮ್ಮ ಕಮಿಟಿಗೆ, ವಿಶೇಷವಾಗಿ ನಮ್ಮ ಕಮಿಟಿ ಎಲ್ಲ ಕೂಡ ಸುಮಾರು 15 ದಿವಸ ನಿದ್ದೆ ಇಲ್ಲದೆ ಸೇವೆ ಮಾಡಿದ್ದಾರೆ. ಅವ್ರಿಗೆಲ್ಲ ನಮ್ಮ ಕಮಿಟಿಯವ್ರಿಗೆಲ್ಲ ಭಗವಂತ ಒಳ್ಳೇದ್ ಮಾಡಲಿ, ಮನೆಯಲ್ಲಿ ತನು ಮನು ಧನ ಎಲ್ಲ ಅವರು ಕೊಟ್ಟು ಈ ದೇವಸ್ಥಾನಕ್ಕೆ ಸಹಕರಿಸಬೇಕು ಅಂತ ನಾವು ಮನವಿಯನ್ನು ಮಾಡ್ತಾ, ಈಗಾಗಲೇ 2 ಮಾತಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ರಿಗೂ ವಂದಿಸಿ ನಾನು ಮಾತನ್ನ ಮುಕ್ತಾಯ ಮಾಡ್ತಾ. ಜೈ ಹಿಂದ್, ಜೈ ಕರ್ನಾಟಕ.